ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803003000. ಅಟ್ಟಿಕಾ ಗೋಲ್ಡ್ ಕಂಪನಿ. ನಾನ್ ಮಾತಾಡ್ಬೇಕಾಗಿರೋದು ರಾಜ್ಯದ ಬರೀ ನಾವು ಸಿಎಂ ಬಂದಾಗಿನಿಂದ ಇದು ಗವರ್ಮೆಂಟ್ ಚೇಂಜ್ ಆಗಿಲ್ಲ ಮೇಡಮ್, ಬರೀ ಸಿಎಂ ಚೇಂಜ್ ಆಗಿರೋದು. ಅಲ್ಲ, ಏನು ಸಬ್ಜೆಕ್ಟ್ ಈಸ್ ಎಲೆಕ್ಷನ್. ಇದೀಗ ಎಲೆಕ್ಷನ್ ಇವತ್ತಿಗೆ ಮುಗಿಯುತ್ತೆ, ನಾಳೆಯಿಂದ ಇದೇನು ಶುರು ಆಗಲ್ಲ. ನಾವೇನ್ ಮಾತಾಡಕ್ ನಾವೇನ್ ದಡ್ರೆ? ಬರೀ ನಾವು ಹೇಳ್ತಾ ಇದೀವಿ, ನಿನ್ನೇನು ಇದೇ ಆಯ್ತು, ಇವತ್ತು ಇದೇ ಆಯ್ತು. ಆಯ್ತು, ಇವ್ರಿಗೇನು ಟ್ರೈನಿಂಗ್ ಕೊಡೋದಾಯ್ತು, ರಿಸಾರ್ಟ್ ಆಯ್ತು, ಎಲ್ಲವೂ ಆಯ್ತು. ಇನ್ನೊಂದು ಅರ್ಧ ಗಂಟೆ ಮುಗಿಯುತ್ತೆ. ನಾನು ಹೇಳುದು ಅನೇಕ ಜ್ವಲಂತ ಸಮಸ್ಯೆಗಳಿದೆ, ರೈತರ ಬಗ್ಗೆ ಇದೆ, ಅವ್ರ ಬಗ್ಗೆ ಏನು ಮಾತಾಡ್ತಿಲ್ಲ. DCM CM ಅದನ್ನ ನಾವು ಮಾತಾಡೋಣ ಮೇಡಮ್, ಪ್ರತಿದಿನ ಅದನ್ನೇ ಮಾಡ್ತಾ ಇದೀವಿ. ಇವತ್ತು ನೋಡಿ ಕಾಂಗ್ರೆಸ್ ಎಲೆಕ್ಷನ್ ಈಗ ಪ್ರಶ್ನೆ ಏನು ಅಂದ್ರೆ ಮೇಡಮ್, ಈಗ ಈ ಎಲೆಕ್ಷನ್ ನ ಇಂಪಾರ್ಟೆನ್ಸ್ ಅಥವಾ ಮಹತ್ವ ಏನು ಅಂತಂದರೆ, ಇದು ಒಂದು ರೀತಿ ಮುಂದಿನ ಎಲ್ಲ ರಾಜಕೀಯ ಪಕ್ಷಗಳ ಸಮೀಕರಣಗಳು ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ದಿಕ್ಸೂಚಿ ಅಂತ ಹೇಳ್ತಾ ಇದ್ದಾರೆ. ಈಗ ಎಷ್ಟು ಕ್ರಾಸ್ ವೋಟಿಂಗ್ ನಡೀತವೆ ಮತ್ತು JDS ನ ಅಭ್ಯರ್ಥಿಯನ್ನ ಬಿಜೆಪಿಯ ಮೇಲಿನ ನಂಬಿಕೆಯಿಂದ ಅವ್ರು ಹಾಕಿದ್ದಾರೆ. ಆ ನಂಬಿಕೆಯನ್ನ ಬಿಜೆಪಿ ಉಳಿಸ್ಕೊಳ್ಳುತ್ತಾ, ಆ ಉಳಿಸ್ಕೊಳ್ಳುತ್ತೆ ಅನ್ನೋದಾದ್ರೆ ಮೈತ್ರಿ ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋದು ಕೂಡ ಇವತ್ತು ಸಾಬೀತಾಗುತ್ತೆ. ಖಂಡಿತ ಸಾಬೀತಾಗಲ್ಲ. ನಾನು ಹೇಳೋದಿಷ್ಟೇ, ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS NDA ಮೈತ್ರಿಕೂಟ ಏನಿದೆ, ಬರೀ ನಾವು ಕರ್ನಾಟಕ ಮಾಡಿದ್ದಲ್ಲ, ಇದು ದೇಶದಲ್ಲಿ ಇರುವಂತದ್ದು. ಅದ್ರ ಬಗ್ಗೆ ನೀವು ಕರ್ನಾಟಕ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಿಮಗೆ ದೇಶ ಇಂಪಾರ್ಟೆಂಟ್, ಕರ್ನಾಟಕ ಇಂಪಾರ್ಟೆಂಟ್. ಒಂದು ನಮ್ಮದು ಭಾರತೀಯ ಜನತಾ ಪಾರ್ಟಿ 2 ಅಭ್ಯರ್ಥಿ ಬಿಟ್ಟು 3 ಅಭ್ಯರ್ಥಿಯನ್ನ ಹಾಕಿದೀವ. ಆತರ ಇದ್ರೆ ಡೌಟ್ ಮಾಡ್ಬೇಕು, ನಾವೇನ್ ಮಾಡಿಲ್ವಲ್ಲ ಆತರ. JDS ನೀವು ಇಲ್ಲಿ ಬನ್ನಿ, ಆತರ ಇಲ್ಲ. ನಮ್ಮಲ್ಲಿ 2 ಅಭ್ಯರ್ಥಿ, ನಮ್ಮ ಹತ್ರ ಯಾವ ದ್ವಂದ್ವತೆನೂ ಇಲ್ಲ. ಯಾವುದೇ ರೀತಿ ಮೈತ್ರಿಗೆ ಅಥವಾ NDAಗೆ ಯಾವುದೇ ಕೊರತೆ ಆಗಲ್ಲ. ನಾನು ಹೇಳ್ತಿರೋದು ಈಗಲೂ ಅಷ್ಟೇ, ನಾವು 30 ಹಾಕಿದಾರಂತೆ, ಇದು ಆಗಿದೆ ಅಂತ ನಮಗೆ ಗೊತ್ತಿಲ್ಲ. ಹಸಿಂದು ಇನ್ನೂ ಸ್ವಲ್ಪ ಹೊತ್ತು ಆಗ್ಬೇಕು. ಏನೇನಾಗಿದೆ, ಯಾರು ಯಾರಿಗೆ ಹಾಕಿದ್ದಾರೆ, ಯಾರು ಹಾಕಿರೋದು ಹಸಿಂದು ಆಗಿದೆ, ಯಾರಿಗೆ ಅಲ್ಲಿ ಕಲಿಸ್ಕೊಟ್ಟಿಲ್ಲ, ರೋಮನ್ ಅಂಕಿ ಬರೆಯಕ್ಕೆ ಯಾವ MLA ಬರಲ್ಲ, ಅದು ಗೊತ್ತಿಲ್ಲ. ಇನ್ನು ಮುಂದೆ ಗೊತ್ತಾಗುತ್ತೆ, ನೀವೇ ಹೇಳ್ಬೇಕು. ಅದಲ್ಲ ಮೇಡಮ್, ನೀವ್ ಹೇಳಿದ್ರೆ ಅರ್ಥ ಆಯ್ತು. ಈಗ ನೋಡಿ, ಕಾಂಗ್ರೆಸ್ 135 ಸೀಟ್ ಇದೆ, BJP 62 ಇದೆ, JDS 18 ಇದೆ, 3 ಜನ ಯಾರು ಇಂಡಿಪೆಂಡೆಂಟ್ ಇದ್ದಾರೆ. ಯಾರು ಯಾರ್ಯಾರಿಗೆ ಹಾಕಿದ್ದಾರೆ ಅಂತ ನೋಡಿ. ನಮ್ಮಲ್ಲಿ ಸ್ಪಷ್ಟತೆ ಇತ್ತು, ಯಾವ ಕ್ಯಾಂಡಿಡೇಟ್ಗೆ ಯಾರು ಹಾಕ್ಬೇಕು ಅನ್ನೋದು. ಖಂಡಿತವಾಗ್ಲೂ ಅಲ್ಲಿ ಒಂದು ಹಸಿಂದು ಆಗ್ಬಹುದು ಅನ್ನೋದು. ಬಿಫೋರ್ ಗೋಯಿಂಗ್ ಟು ರಘು ದಡ್ಡೇರಿ ಅವರು, ಒಂದು ಕ್ವಿಕ್ ರೆಸ್ಪಾನ್ಸ್ ನಿಮ್ಮಿಂದ ಸರ್, 1 ಲೈನ್ದು. 6 ಇವರಿಂದ ಎಕ್ಸ್ಪೆಕ್ಟ್ ಮಾಡಿದ್ರ ನೀವು? ನೋಡಿ, ಮೊದಲನೇದಾಗಿ ನೀವು ಭಾಷಣ ಬೇಡ, 6 ಇವರಿಂದ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ JDS? ಇಲ್ಲ, ನಮ್ಮ ಒಗ್ಗಟ್ಟು ಪ್ರದರ್ಶನ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿದ್ದೀವಿ. ಒಂದು ನಿಮಿಷ ಕೇಳಿ. ನಮ್ಮ ಎಕ್ಸ್ಪೆಕ್ಟೇಷನ್ ಇರೋದು ನಮ್ಮ ಪಕ್ಷದ ಒಗ್ಗಟ್ಟು ಮತ್ತೆ ನಮ್ಮ ನಾಯಕರು. 18 ನಿಮ್ಮ ಹತ್ರ ಇದೆ ಸರ್. ಹೌದು, ಇವ್ರದ್ದೇನು ಉಳಿಕೆ ಮತಗಳ 6 ಇದ್ವಲ್ಲ, 6 ನೀವು ನಿಮ್ ಕೌಂಟ್ ಮಾಡಿದ್ರ, ಕೌಂಟ್ ಅಲ್ಲಿ ಇಟ್ಕೊಂಡಿದ್ರ? ಬಂದ್ರೆ ಒಳ್ಳೇದೇ ಅಂತಕ್ಕಂಥದ್ದು ಎಲ್ಲರಿಗೂ ಆಸೆ ಇದೆ. ಖಂಡಿತ ಬಂದ್ರೆ ಒಳ್ಳೇದೇನೆ. ಯಾವುದೇ ಕಾರಣಕ್ಕೂ ನಾವು ಗೆಲ್ಬೇಕು ಅಂತ ಒಂದು ಕ್ಯಾಂಡಿಡೇಟ್ ಹಾಕಿದಾಗ ನಮ್ದೇ ಅಂತ ಪ್ರಯತ್ನ ನಡೆದಿರುತ್ತೆ. ಖಂಡಿತ 6 ಉಳಿಕೆ ಮತಗಳ 6 ಏನು ಇವ್ರದಿದೆ, ಅದು ನಿಮಗೆ ಬರುತ್ತೆ ಅಂತ ನೀವು ಕನ್ಫರ್ಮ್ಡ್ ಇದ್ದೀರಾ? 100% ಬರುತ್ತೆ ಅಂತ. ಒಂದ್ ವೇಳೆ ಬರ್ಲಿಲ್ಲ ಅಂತಂದ್ರೆ ಮಾತಾಡೋಣ ನಾವು ನೆಕ್ಸ್ಟ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರುತ್ತೆ. ರಘು ದೊಡ್ಡೇರಿ ಅವರೇ, ಈಗ ಎಷ್ಟ್ ದಿನ ಇಟ್ಕೊಂಡಿದ್ದು ಇವ್ರನ್ನ ರೆಸಾರ್ಟ್ ಅಲ್ಲಿ ನೀವು? ಎಷ್ಟ್ ದಿನ ಸರ್? ಅಲ್ಲ, ನಾನು ಕೇಳ್ತಿದ್ದೀರಪ್ಪ, ಅದ್ರಲ್ಲಿ ಏನಿಲ್ಲ. ಒಂದ್ ನಿಮಿಷ, ನೀವು ನಾನು ಅವ್ರನ್ನೂ ಅದನ್ನೇ ಕೇಳಿದ್ರೆ ನಿಮ್ಮನ್ನು ಅದನ್ನೇ ರಘು ದೊಡ್ಡೇರಿ ನೀವು ಕೊಡೀರಂತ. ಈಗ ನಿಮ್ದು ಏನ್ ಪ್ರಾಬ್ಲಮ್ ಅಂದ್ರೆ, ನೀವು ಏನ್ ಹೇಳ್ಬೇಕಂತ ಬಂದಿರ್ತೀರ ಅದನ್ನೇ ಹೇಳ್ಬೇಕು. ಯಾವ ಪ್ರಶ್ನೆ ಪಕ್ಷದ ವಿಚಾರವನ್ನು ಮಾತ್ರ ಹೇಳ್ತೇನೆ, ನೀವು ಕೇಳೋ ಪ್ರಶ್ನೆಗಳಿಗೆ ಅಂದ್ರೆ ಅದು ಭಾಷಣ ಆಗುತ್ತೆ, ಅದು ಡಿಬೇಟ್ ಆಗಲ್ಲ. ಈಗ ನಾನು ಒಬ್ಬ ನಿರೂಪಕ ಕೇಳಿಸ್ಕೊಳ್ಳಿ. ಈಗ ಜನರಿಗೆ ಕೆಲವೊಂದು ಪ್ರಶ್ನೆಗಳಿರ್ತವೆ, ಆ ಪ್ರಶ್ನೆಗಳನ್ನ ನಾನು ನಿಮ್ಗೆ ಟಾಸ್ ಮಾಡ್ಬೇಕು. ನಾನು ಆ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ, ನಾನು ಏನ್ ಫಿಕ್ಸ್ ಆಗಿ ಬಂದಿರ್ತೀನೋ. ಮುಂದಕ್ಕೆ ಪೇಪರ್ ಅಲ್ಲಿ ಆಲ್ರೆಡಿ ಓದಿದಾರೆ, ಮುಂದಕ್ಕೆ ಹೇಳಿ. ಅದನ್ನ ಅಲ್ಲ, ಒಂದ್ ನಿಮಿಷ, ಅಷ್ಟೇ. 2 ದಿನ 2 ದಿನ 135 ಶಾಸಕರು. ಅಲ್ಲ, 2 ದಿನ ಅಲ್ಲ, 1 ನೈಟ್ 1 ಡೇ. 1 ನೈಟ್ 1 ಡೇ. ಆಲ್ ರೈಟ್. ಅಷ್ಟೊಂದು ಇದನ್ನ ಸರ್ ಟಫ್ ಇದು ಎಲೆಕ್ಷನ್ ಮತ ಹಾಕೋದು? ನೋಡಿ, ನಾನು ಅಷ್ಟು ಕಲಿಸ್ಕೊಡ್ಬೇಕು ಅವರಿಗೆ, ಶಾಸಕರಿಗೆ. ಒಂದ್ ನಿಮಿಷ, ನಾನು ಮೊದಲನೇದಾಗಿ ಹೇಳ್ತೇನೆ, ಕಾಂಗ್ರೆಸ್ ನಿಂದ 45 ಜನ ಹೊಸ ಶಾಸಕರು ಗೆದ್ದಿದ್ದಾರೆ. ಫಸ್ಟ್ ಟೈಮ್ ಎಲೆಕ್ಟೆಡ್ ಆಗಿರ್ತಕ್ಕಂಥ 45 ಜನ ಶಾಸಕರಿದ್ದಾರೆ. ಸೊ ಫಸ್ಟ್ ಟೈಮ್ ಒಂದು ವೋಟ್ ಆದ್ರೂ ಕೂಡ ಒಂದು 100 ಪಾಯಿಂಟ್ಸ್ಗಳು ಹೋಗ್ತದೆ. ಒಬ್ಬ ಶಾಸಕ ಗೆಲ್ಲಬೇಕು ಅಂದ್ರೆ 2760 ಪಾಯಿಂಟ್ಸ್ಗಳು ಬರಬೇಕು, ಅಥವಾ 2800 ಪಾಯಿಂಟ್ಸ್ಗಳು ಬಂದ್ರೆ ಅವರು ಒಬ್ಬ MLC ಗೆಲ್ತಾರೆ ಅಂತ ಇದೆ.
ಸೊ ಇನ್ನು ನಾವು ಯಾವಾಗ್ಲೂ 5ನೇ ಕ್ಯಾಂಡಿಡೇಟ್ ಹಾಕಿರೋದ್ರಿಂದ ನಾವು ಯಾವುದನ್ನು ರಿಸ್ಕ್ ತೆಗೆದುಕೊಳ್ಬಾರ್ದು ಅಂತ ಹೇಳಿ ಒಬ್ಬರನ್ನ ಅಷ್ಟು ಜನನ ಒಂದು ಜಾಗದಲ್ಲಿ ಸೇರಿಸಿ ಅವರಿಗೆ ತರಬೇತಿ ಕೊಡುವಂತ ಕೆಲಸ ಮಾಡಿದ್ದೇವೆ. ನಾನು ಇವ್ರಿಗೆ ಮತ್ತೆ ಕೇಳ್ತೇನೆ, ಈ ರೆಸಾರ್ಟ್ ನಲ್ಲಿ ಸೇರೋದ್ರಲ್ಲಿ ಸಮಸ್ಯೆ ಏನಿದೆ? ರೆಸಾರ್ಟ್ ನಲ್ಲಿ ಯಾವಾಗ್ಲೂ ನಮ್ಮ ಶಾಸಕರಿಗೆ ನಾವು ತರಬೇತಿಯನ್ನ ಕೊಡ್ತೇವೆ. ಒಂದು ತಪ್ಪೆ ಜನರ ದುಡ್ಡಲ್ಲ ರೀ, ನಮ್ಮ ಸ್ವಂತ ದುಡ್ಡು, ಪಕ್ಷದ ದುಡ್ಡು. ನಿಮ್ ಬಿಜೆಪಿ ದುಡ್ಡು ಕೊಟ್ಟಿದ್ದೀರಾ ಅಥವಾ ಏನೋ ಮೋದಿ ಕೊಟ್ಟಿದ್ದಾರೆ ದುಡ್ಡನ್ನ? ಮೋದಿ ಕೊಟ್ಟಿದ್ದಾರೆ ದುಡ್ಡನ್ನ. ಓಕೆ ಆಯ್ತು, ಜೆಡಿಎಸ್ ಹೋಗಿದ್ರು, ಮೋದಿ ಕೊಟ್ಟಿದ್ರ ಮೋದಿ ಕೊಟ್ಟಿದ್ರ ಅಂದ್ರೆ ನಿಮ್ಮ ಮಿತ್ರ ಪಕ್ಷಕ್ಕೆ ಮೋದಿ ಅವರು ಕೊಟ್ಟಿದ್ರ ದುಡ್ಡನ್ನ? ಬಿಜೆಪಿ ಅವರು ಕೊಟ್ಟಿದ್ರ? ನೀವು ಕೇಂದ್ರ ಸರ್ಕಾರ ಕೊಟ್ಟಿದ್ರ? ಅಲ್ಲ, ಸಮಾಧಾನ ಯಾಕೆ? ನೀವು ಪ್ರಶ್ನೆ ಅಸಂಬದ್ಧ ಪ್ರಶ್ನೆ ಕೇಳೋದಕ್ಕೆ ಉತ್ತರ ಬಂದಿರೋದಿಲ್ಲ. ಓಕೆ, ಒಂದ್ ನಿಮಿಷ ರೀ. ಅಂದ್ರೆ ಮೋದಿ ಅಂದ್ರೆ ಮೋದಿ ಒಂದ್ ನಿಮಿಷ, ಅದನ್ನ ಇನ್ನೊಂದಿನ ಚರ್ಚೆ ಮಾಡೋಣ. ಒಂದ್ ನಿಮಿಷ, ಇವತ್ತು ಒಂದ್ ನಿಮಿಷ ರಿಸಲ್ಟ್ ಬಂದಿದೆ, ಬಾರಿ ಅದ್ಭುತವಾಗಿ ಏನೇನೋ ಹಾಕಿದ್ದಾರೆ ನನ್ನ ಕಲೀಗ್ಸ್. ನನಗಂತ ಆಶ್ಚರ್ಯ ಆಗ್ತಾ ಇದೆ. ಜೆಡಿಎಸ್ ನ 3 ಶಾಸಕರಿಂದ ಅಡ್ಡ ಮತದಾನ, ಬಿಜೆಪಿಯ 3 ಶಾಸಕರಿಂದ ಕ್ರಾಸ್ ವೋಟಿಂಗ್, ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ 32 ಮತ, ಕಾಂಗ್ರೆಸ್ನ 4 ಅಭ್ಯರ್ಥಿಗಳಿಗೆ ಗೆಲುವು, ಗೋವಿಂದ ರಾಜಿಗೆ ಬಿದ್ದ ಮತಗಳ ಸಂಖ್ಯೆ 14. ಏನಪ್ಪ ಇದು, ಏನಾಗ್ತಾ ಇದೆ? ಜೆಡಿಎಸ್ ಅಭ್ಯರ್ಥಿ ಗೋವಿಂದ ರಾಜುಗೆ ಸೋಲು, ಗೋವಿಂದ ರಾಜುಗೆ ಬಿದ್ದ ಮತಗಳ ಸಂಖ್ಯೆ 14, ಅವ್ರಿಗಿರೋದು 18. ಯಾರು 4 ಜನ? ಆ 4 ಜನದಲ್ಲಿ ಹೋಗ್ಲಿ, ನಿಮ್ ಕಡೆದೇ ಒಂದು ಅಸಿಂಧು ಆಯ್ತು ಅಂತ ಇಟ್ಕೊಳ್ಳಿ. 3 ಎಲ್ಲೋದು ಒಗ್ಗಟ್ಟು ಪ್ರದರ್ಶನ? ಐ ಡೋಂಟ್ ನೋ. ಕಾಂಗ್ರೆಸ್ನ